ಶಾಸನವಾದ ಅಯ್ಯಪ್ಪ ಸ್ವಾಮಿ ಜ್ಯೋತಿ ರೂಪದಲ್ಲಿ ದರ್ಶನ ಕೊಡೋದಕ್ಕೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ನೋಡಿ, ಅಲ್ಲಿ ಪೆಟ್ಟಿಗೆಯನ್ನ ಮುಟ್ಟೋದಕ್ಕೆ, ಆ ತಿರುವಾಭರಣ ಇರುವಂತಹ ಪೆಟ್ಟಿಗೆಯನ್ನ ಮುಟ್ಟೋದಕ್ಕೆ ಎಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಭಾರಿ ಭದ್ರತೆಯಲ್ಲೂ ಕೂಡ ಅಟ್ಲೀಸ್ಟ್ ಇದನ್ನು ಒಂದ್ಸಲ ನಾವು ಮುಟ್ಟಿದ್ರೆ ಸಂಜೀವಿನಿ ತಿಂದಷ್ಟೇ ಶಕ್ತಿ ನಮ್ಮ ದೇಹದೊಳಗೆ ಬರುತ್ತೆ. ಇದು ಕೂಡ ಮೋಕ್ಷದ ಒಂದು ದಾರಿ ಅನ್ನೋದು ಹಿಂದೂಗಳ ನಂಬಿಕೆ ಆಗ್ತಾ ಇದೆ. ಹೀಗಾಗಿ ತಿರುವಾಭರಣ ಸಾಗುವಂತಹ ದಾರಿ ಉದ್ದಕ್ಕೂ ಕೂಡ ಭಕ್ತರ ಪ್ರಯತ್ನ, ಹಾರ ಹಾಕೋದ್ರ ಜೊತೆಗೆ ಅದನ್ನ ಮುಟ್ಟೋದು ಕೂಡ ಆಗ್ತಾ ಇದೆ. ವಾಪಸ್ ಹೋಗ್ತೀನಿ ಗುರುಜಿ. ಈಗ ಆ ತಿರುವಾಭರಣವನ್ನ ತರಬೇಕಾದ್ರೆ ಗರುಡ ಪ್ರದಕ್ಷಿಣೆ ಹಾಕುತ್ತೆ ಅನ್ನುವಂತಹ ಒಂದು ನಂಬಿಕೆ ಸಾವಿರಾರು ವರ್ಷಗಳಿಂದ ಬರ್ತಾ ಇದೆ. ಯಾಕೆ, ಏನಿದರ ಐತಿಹ್ಯ? ಸಾಮಾನ್ಯವಾಗಿ ಅಲ್ಲಿ ಅಂತಲೇ ಅಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೊಂದು ಬಾರಿ ರಥೋತ್ಸವ ಪ್ರಾರಂಭ ಆಗುವಂಥ ಸನ್ನಿವೇಶ ಕರೆಕ್ಟ್ ಬಂದರೂ ಆ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಿ, ಶಿಖರ ಪ್ರದಕ್ಷಿಣೆ ಮಾಡಿ ಹೋಗ್ತಕ್ಕಂಥ ಪದ್ಧತಿಗಳನ್ನು ನಾವು ನೋಡಿದ್ದೀವಿ. ಇದೇ ಸುಮಾರು ಕಡೆ ನೂರಾರು ಜಾಗಗಳಲ್ಲಿ ಅದನ್ನು ನೋಡ್ಕೊಂಡು ಬಂದಿದ್ದೀವಿ. ಇಲ್ಲೂ ಕೂಡ ಆಭರಣ ತರಬೇಕಾದ್ರೆ ಸಾಮಾನ್ಯವಾಗಿ ಗರುಡ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ವಿಶೇಷ. ಇಲ್ಲಿ ಭಗವಂತ ಅಥವಾ ಪ್ರಕೃತಿ ಅಂತಕ್ಕಂಥದ್ದು ವಿಶೇಷವಾಗಿ ಎಲ್ಲದಕ್ಕೂ ಕೂಡ ವಿಶೇಷವಾದಂಥ ಒಂದು ಶಕ್ತಿಯನ್ನು ಇಟ್ಟಿದ್ದಾರೆ. ತಿರುವಾಭರಣ ಈಗಾಗಲೇ ಗರ್ಭಗುಡಿ ಒಳಗೆ ಸಾಗಿರೋದನ್ನು ನೀವು ಗಮನಿಸಿದ್ರಿ. ಸೊ ಈ ಸಂದರ್ಭದಲ್ಲಿ ಇನ್ನೊಂದು 2-3 ನಿಮಿಷಗಳಲ್ಲಿ ಆಭರಣವನ್ನ ಅಯ್ಯಪ್ಪ ಸ್ವಾಮಿಗೆ ಧರಿಸಲಾಗುತ್ತೆ. ಅದಾದ ನಂತರ ಅಲ್ಲಿ ದೀಪ ಬೆಳಗ್ತಾ ಇದ್ದ ಹಾಗೆ, ದೀಪಾರಾಧನೆ ಶುರುವಾಗ್ತಾ ಇದ್ದ ಹಾಗೆ ಪೊನ್ನಂಬಲಬೇಡು ಬೆಟ್ಟದಲ್ಲಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ. ಒಂದು ಮಕರ ಬೆಳಕು ಆ ಬೆಟ್ಟದಲ್ಲಿ ಕಾಣಿಸುತ್ತೆ, ಅಂದರೆ ಜ್ವಾಲೆಯ ರೂಪದಲ್ಲಿ ಕಾಣಿಸುತ್ತೆ. ಇನ್ನೊಂದು ಆಕಾಶದಲ್ಲೂ ಕೂಡ ಮಕರ ನಕ್ಷತ್ರ ರೂಪದಲ್ಲಿ ಅಯ್ಯಪ್ಪ ಕಾಣಿಸ್ತಾನೆ ಅನ್ನುವಂತಹ ನಂಬಿಕೆ ಇದೆ. 2-3 ನಿಮಿಷಗಳಲ್ಲೇ ಇದೆಲ್ಲವೂ ಕೂಡ ಆಗುತ್ತೆ. ಈಗಾಗಲೇ ಒಳಗಡೆ ಆ ತಿರುವಾಭರಣವನ್ನು ತೆಗೆದುಕೊಂಡು ಹೋಗಲಾಗಿದೆ. ತಿರುವಾಭರಣವನ್ನು ಧರಿಸಬೇಕಾದ್ರೆ ಕೂಡ ಅರ್ಚಕರಿರ್ತಾರೆ, ಮತ್ತೆ ಆ ಪಂದಳ ರಾಜ ಮನೆತನದವರು ಕೂಡ ಅವರ ಸಮ್ಮುಖದಲ್ಲೇ ಅದೆಲ್ಲವೂ ಕೂಡ ಆಗುತ್ತೆ. ಕೆಲವೇ ಜನರಿಗೆ ಮಾತ್ರ ಗರ್ಭಗುಡಿ ಒಳಗೆ ಇಂಥ ಸಂದರ್ಭದಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ. ಅಯ್ಯಪ್ಪ ಸ್ವಾಮಿಗೆ ಧರಿಸುವಂತಹ ಬಟ್ಟೆಗೂ ಕೂಡ ಅದರದ್ದೇ ಆದಂತಹ ತೂಕ ಇರುತ್ತೆ. ಕೇವಲ 1.5 ಅಡಿ ಎತ್ತರದ ಮೂರ್ತಿಗೆ 4ರಿಂದ 5.5 kg ತೂಕ ಇರುವಂತಹ ಅಂಗಿಯನ್ನು ಹಾಕ್ತಾರೆ ಅನ್ನುವಂತಹ ಒಂದು ಮಾತೆಲ್ಲ ಇದೆ. ಜೊತೆಗೆ ಅತ್ಯಂತ ಬೆಲೆ ಬಾಳುವ, ಬೆಲೆನೇ ಕಟ್ಟೋಕಾಗದಂತಹ ಆಭರಣಗಳನ್ನ ಈಗಾಗಲೇ ಪಂದಳ ರಾಜ ಮನೆತನ ಅಲ್ಲಿಗೆ ಸಾಗಿಸೋ ಕೆಲಸವನ್ನ ಕೂಡ ಮಾಡಿದೆ. ಇನ್ನೇನೊಂದು 2-3 ನಿಮಿಷಗಳಲ್ಲಿ, ಹೆಚ್ಚು ಸಮಯ ಬೇಕಾಗಲ್ಲ, 2-3 ನಿಮಿಷಗಳಲ್ಲಿ ಅಲ್ಲಿ ಆಭರಣವನ್ನ ತೊಡಿಸಿ ದೀಪಾರಾಧನೆ ಆಗ್ತಾ ಇದ್ದ ಹಾಗೆ ನಮಗೆ ಆಕಾಶದಲ್ಲಿ ವಿಸ್ಮಯ ಕಾಣೋದಕ್ಕೆ ಸಿಗುತ್ತೆ. ಗುರುಜಿ, ಈಗ ಆಲ್ರೆಡಿ ತಿರುವಾಭರಣ ಒಳಗೆ ಹೋಯ್ತು, ನೆಕ್ಸ್ಟ್ ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅಂತ ಕ್ವಿಕ್ ಆಗಿ ಹೇಳಿದ್ರೆ? ಅಲ್ಲಿ ಆಭರಣಾದಿ ಸೇವೆಗಳು ಆದ ನಂತರದಲ್ಲಿ ಎಲ್ಲ ಭಕ್ತರ ಚಿತ್ತವು ಕೂಡ ಹೋಗ್ತಕ್ಕಂಥದ್ದೇ ನೀವು ಹೇಳ್ತಾ ಇದ್ದಿಲ್ಲ, ಪೊನ್ನಂಬಲ ಬೆಟ್ಟ ಅಲ್ವಾ? ಆ ಬೆಟ್ಟದ ಕಡೆ ಮುಖ ಮಾಡ್ತಾರೆ ಯಾವತ್ತೂ. ಹಾಗೆ ಜ್ಯೋತಿ ಸ್ವರೂಪನಾಗಿಯೂ ಕೂಡ ದೇವರನ್ನು ನಾವು ಚಿಂತಿಸ್ತಕ್ಕಂಥ ನಮ್ಮಲ್ಲಿ ಶಾಸ್ತ್ರದಲ್ಲಿ ಅದಿದೆ ಅಲ್ವೇ? ಜ್ಯೋತಿಯ ಸ್ವರೂಪವಾಗಿಯೂ ಕೂಡ ಈ ಒಂದು ಮಕರ ಸಂಕ್ರಮಣದ ಈ ಒಂದು ಪರ್ವಕಾಲದಲ್ಲಿ ಮಕರ ಜ್ಯೋತಿ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಹೋಗಿರತಕ್ಕಂಥ ಒಂದು ಭಕ್ತನಿಗೆ ದೇವರ ದರ್ಶನ ಸರಿಯಾಗಿ ಆಗಿಲ್ಲ ಅಂತ ಪರಿಭಾವಿಸಿದರೂ ಕೂಡ ಆ ಮಕರ ಜ್ಯೋತಿಯನ್ನು ಕಣ್ಣು ತುಂಬಿಕೊಂಡ ಅಂತಂದರೆ ಖಂಡಿತವಾಗಿಯೂ ಆ ಒಂದು ಯಾತ್ರೆಯ ಸಂಪೂರ್ಣವಾದಂಥ ಒಂದು ಫಲ ಇದೆ ಹೇಳತಕ್ಕಂಥದ್ದು ಈ ಅಯ್ಯಪ್ಪನ ಭಕ್ತರಲ್ಲಿ ಅದು ಖಂಡಿತವಾಗಿಯೂ ಇದ್ದೇ ಇದೆ. ಅಂತಹ ಒಂದು ವಿಶೇಷವಾದಂಥ ಒಂದು ಶಕ್ತಿ ಇರತಕ್ಕಂಥದ್ದು ಮಕರ ಜ್ಯೋತಿಗೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಅಯ್ಯಪ್ಪನಿಗೆ ಈ ಒಂದು ಆಭರಣವನ್ನು ತೊಡಿಸ್ತಾರೆ. ತೊಡಿಸಿದ ನಂತರದಲ್ಲಿ ಅಲ್ಲಿ ಯಾರಿಗೆ ಅದು ಪ್ರಾಪ್ತಿ ಇದೆಯೋ, ಮನುಷ್ಯನಿಗೆ ಪ್ರಾಪ್ತಿ ಹೇಳ್ತಕ್ಕಂಥದ್ದು ಬಹಳವೇ ಮುಖ್ಯ. ಅಂದರೆ ಪ್ರಾಪ್ತಿ ಇಲ್ಲ ಅಂತಂದರೆ ಯಾವುದೂ ಕೂಡ ಜೀವನದಲ್ಲಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಒಂದು ದೇವರ ದರ್ಶನ ಆಗಬೇಕಿದ್ರೆ, ಒಂದು ಒಳ್ಳೆಯ ಜನರ ಸಂಘ ಆಗಬೇಕಿದ್ರೆ, ಸ್ನೇಹ ಆಗಬೇಕಿದ್ರೆ ಖಂಡಿತವಾಗಿ ಮನುಷ್ಯನಿಗೆ ಪ್ರಾಪ್ತಿ ಹೇಳ್ತಕ್ಕಂಥದ್ದು ಬಹಳವೇ ಮುಖ್ಯವಾಗಿರುತ್ತೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥವರಿಗೂ ಕೂಡ ಆ ಒಂದು ಸ್ವಾಮಿಯನ್ನು ಈ ಸಂದರ್ಭದಲ್ಲಿ ಕಣ್ಣು ತುಂಬಿಕೊಳ್ತಕ್ಕಂಥದ್ದು ಖಂಡಿತವಾಗಿಯೂ ಆ ಒಂದು ವ್ಯಕ್ತಿ ಮಾಡಿರ್ತಕ್ಕಂಥ ಒಂದು ಪಾಪಗಳ ಹರಣಕ್ಕೆ ಅದು ಕಾರಣವಾದೀತು. ಯಾಕಂದರೆ ಮನುಷ್ಯನಿಗೆ ದರ್ಶನ ಮಾತ್ರದಿಂದಲೂ ಕೂಡ ಶ್ರುತಂ ಹರತಿ ಪಾಪಾನಿ ತಥಾರೋಗ್ಯಂ ಪ್ರಯಚ್ಛತಿ. ಶ್ರವಣ ಮಾಡ್ತಕ್ಕಂಥದ್ರಿಂದಲೂ ಕೂಡ ಕೆಲವಿಷ್ಟು ಪಾಪಗಳು ಪರಿಹಾರವಾಗುತ್ತೆ. ಇನ್ನು ಕೆಲವಿಷ್ಟು ದೋಷಗಳು ದರ್ಶನಾದಿ ಮಾತ್ರಗಳಿಂದ. ನಮ್ಮಲ್ಲಿ ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯಗಳು ಅಂತ ಹೇಳ್ತೇವೆ. ಹಾಗಾಗಿ ಪಂಚ ಜ್ಞಾನೇಂದ್ರಿಯಗಳಿಂದಲೂ ಕೂಡ ನಾವು ಪಾಪಕರ್ಮಗಳನ್ನು ಮಾಡ್ತೇವೆ. ಪಂಚ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಈ 10 ಇಂದ್ರಿಯಗಳಿಂದಲೂ ಕೂಡ ಮನುಷ್ಯ ಪಾಪಗಳನ್ನು ಮಾಡ್ತಾನೆ. ಹಾಗಾಗಿ ಅಂತಹ ಪಾಪಗಳೆಲ್ಲ ನಿವೃತ್ತಿ ಆಗಲಿಕ್ಕೆ ಇಂತಹ ಒಂದು ವಿಶೇಷವಾದಂತಹ ಸ್ವಾಮಿಯ ದರ್ಶನದಿಂದ ಅದು ಸಾಧ್ಯ ಅಂತ ನಾವು ಚಿಂತಿಸಬಹುದಾಗಿರುತ್ತೆ. ಈ ನಂತರದಲ್ಲಿ ವಿಶೇಷವಾಗಿ ಅಲ್ಲಿ ಪರಮಾತ್ಮನಿಗೆ ಆ ಒಂದು ಅಲಂಕಾರಾದಿ ಸೇವೆಗಳು, ಅಲಂಕಾರವೂ ಕೂಡ ಒಂದು ಸೇವೆಯೇ ಅಂತ ಪರಿಭಾವಿಸ್ತೇವೆ. ಯಾಕೆಂದರೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಆ ಒಂದು
ಅಲಂಕಾರವನ್ನು ಮಾಡೋದಿಲ್ಲ ಸ್ವಾಮಿಗೆ ಸನ್ನಿಧಾನಕ್ಕೆ. ಹಾಗಾಗಿ ಅಂತಹ ಒಂದು ವಿಶೇಷವಾಗಿರತಕ್ಕಂಥ ತಿರುವಾಭರಣವನ್ನು ತೊಡಿಸಿದ ನಂತರದಲ್ಲಿ ಆ ಒಂದು ಅಯ್ಯಪ್ಪನ ಒಂದು ತೇಜಸ್ಸು ಖಂಡಿತವಾಗಿಯೂ ಹೆಚ್ಚಾಗಿ ಆಗುತ್ತೆ. ಯಾಕಂದರೆ ಒಂದು ಪ್ರಕಾಶಮಾನನಾಗಿರತಕ್ಕಂಥ ಒಂದು ವ್ಯಕ್ತಿಯನ್ನು ಅಥವಾ ಒಂದು ದೇವರನ್ನು ಕಣ್ಣು ತುಂಬಿಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸರ್ವಾಭರಣ ಭೂಷಿತನಾಗಿರತಕ್ಕಂಥ ಒಂದು ದೇವರನ್ನು ನೋಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಅಂತಹ ಸರ್ವಾಭರಣ ಭೂಷಿತನಾದಂತಹ ಆ ಪರಮಾತ್ಮನನ್ನು ಈ ಒಂದು ಗೋಧೂಳಿ ಶುಭ ಮುಹೂರ್ತದಲ್ಲಿ ದರ್ಶನವನ್ನು ಮಾಡ್ತಕ್ಕಂಥವ್ರು ಯಾರ್ಯಾರು ಪ್ರತ್ಯಕ್ಷವಾಗಿ ದರ್ಶನ ಮಾಡ್ಕೊಳ್ತಾ ಇದ್ದೀರಿ ಅಥವಾ ನಮ್ಮ ಪಬ್ಲಿಕ್ ವಾಹಿನಿಯ ಟಿವಿಯ ವಾಹಿನಿಯ ಮೂಲಕವಾಗಿಯೂ ಕೂಡ ಯಾರೂ ಕೂಡ ಆ ಒಂದು ಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀರಿ, ಖಂಡಿತವಾಗಿಯೂ ನಾವು ಮಾಡ್ತಕ್ಕಂತಹ ಎಲ್ಲ ಪಾಪದ ಕರ್ಮಗಳೆಲ್ಲವೂ ಕೂಡ ನಾಶವಾಗಲಿಕ್ಕೆ ಈ ಒಂದು ವಿಶೇಷವಾದಂತಹ ಪುಣ್ಯತಮವಾದಂತಹ ಈ ಉತ್ತರಾಯಣ ಪರ್ವಕಾಲವು ಸಾಕ್ಷಿಯಾಗುತ್ತೆ ಹೇಳುವಂಥದ್ದು ನಮ್ಮ ಒಂದು ಭಾವನೆ. ಯಾಕೆಂದರೆ ದಕ್ಷಿಣಾಯಣ ಮತ್ತು ಉತ್ತರಾಯಣವನ್ನು ಪುಣ್ಯಕಾಲ ಅಂತಲೇ ಹೇಳಿದ್ರು. ಹಾಗಾಗಿ ಅಲ್ಲಿ ರಾಮಾಯಣ, ಮಹಾಭಾರತ, ಇತಿಹಾಸ, ಕಾವ್ಯ, ಶಾಸ್ತ್ರ ಇದನ್ನು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಈ ಉತ್ತರಾಯಣವನ್ನು ಪುಣ್ಯಕಾಲ ಅಂತಲೇ ಚಿಂತಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಉತ್ತರಾಯಣ ಪುಣ್ಯಕಾಲದಲ್ಲಿ ವಿಶೇಷವಾಗಿ ಅಯ್ಯಪ್ಪನ ಒಂದು ಮಹಾತ್ಮೆ, ಸಾಧಾರಣವಾಗಿ 41 ದಿನ ವ್ರತಸ್ಥರಾಗಿರ್ತಕ್ಕಂಥ ಅಯ್ಯಪ್ಪನ ಮಾಲಾಧಾರಿಗಳು ಈ ಸಂದರ್ಭದಲ್ಲಿ ಹೋಗಿ ಆ ಒಂದು ಸ್ವಾಮಿಯನ್ನು ಕಣ್ಣು ತುಂಬಿಕೊಳ್ತಕ್ಕಂಥದ್ದು ಖಂಡಿತವಾಗಿ ಅವರ ಜನ್ಮಾಂತರದ ಪುಣ್ಯ ಅವರಿಗಿದ್ದಾಗ ಮಾತ್ರ ಅದು ಸಾಧ್ಯವಾಗುತ್ತೆ. ಎಷ್ಟೋ ಜನ ಅಂದ್ಕೊಳ್ತಾರೆ ನಾವು ಬಹಳ ಪುಣ್ಯವಂತರು ಅಂತ ಅಂದ್ಕೊಳ್ತೇವೆ. ಹೇಗೆ ಅದು ಸಾಧ್ಯ ಅಂತಂದರೆ ನಮ್ಮ ತಂದೆನೋ ತಾತನೋ ಮುತ್ತಾತನೋ ಮಾಡಿರ್ತಕ್ಕಂಥ ಒಂದು ಪುಣ್ಯ ನಮಗಿದ್ದರೆ ಮಾತ್ರ ಈ ರೀತಿಯಾದಂತಹ ದೇವತಾ ಸೇವೆ, ಪೂಜೆ, ಆರಾಧನೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಈ ಒಂದು ಸಂದರ್ಭದಲ್ಲಿ ಪರಮಾತ್ಮನ ದರ್ಶನವನ್ನು ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ಸಾಧ್ಯವಾಗುತ್ತೆ. ಇಲ್ಲ ಅಂತಂದರೆ ಬೇರೆ ಇನ್ನೇನೋ ಮಾಡಬೇಕು ಅಂತ ಅನಿಸುತ್ತೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಖೋ ಭವಿಷ್ಯತಿ. ಈ ಒಂದು ವ್ಯವಸ್ಥೆಯೂ ಕೂಡ ಆಗುವಂಥದ್ದು. ಎಷ್ಟೋ ಜನ ಅಯ್ಯಪ್ಪ ಮಾಲಾಧಾರಣಿಗಳಾಗಿ 10 11 ಅಂತ ಹೋಗಿ ಸೇರಿರ್ತಾರೆ. ಆದರೆ ಅವರ ವರ್ಷದಲ್ಲಿ ಇನ್ನೂ ಆ 41 ದಿನವನ್ನು ಬಿಟ್ಟರೆ ಇನ್ನು 365 ದಿನದಲ್ಲಿ ಇನ್ನು ಎಷ್ಟು ದಿನ ಉಳಿದಿರುತ್ತೋ ಅಂತಹ ದಿನಗಳಲ್ಲಿ ಏನೇನೋ ಮಾಡ್ಕೊಂಡಿರ್ತಾರೆ. ಅದನ್ನು ನಿಗ್ರಹಿಸಲಿಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಎಲ್ಲಿಯೋ ಅಲ್ಪ ಸ್ವಲ್ಪ ಪಾಪಕರ್ಮಗಳನ್ನು ಮಾಡಿಯೋ ಆ ಒಂದು ಪುಣ್ಯದ ಫಲಭಾಗಿತ್ವವನ್ನು ಪಡೆದುಕೊಳ್ಳಲಿಕ್ಕೆ ವಿಫಲರಾಗ್ತಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಯಾವನಿಗೆ ಅದು ಶಕ್ಯವೋ ಖಂಡಿತವಾಗಿಯೂ ಅಂತಹ ವ್ಯಕ್ತಿಯಿಂದ ಮಾತ್ರ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಹೇಳುವಂಥದ್ದು ನಮ್ಮ ಭಾವನೆ. ನಮ್ಮ ಭಾರತೀಯ ಪರಂಪರೆ ಶುರುವಾದಾಗಲಿಂದ ಇಲ್ಲಿ ತನಕನೂ ಒಂದೇ ಮಾದರಿಯಲ್ಲಿ ಸಾಗ್ತಾ ಇದೆ. ನಮ್ಮಲ್ಲಿ ಮಂಥನ ಮಾಡಿದಷ್ಟು ತಿಳಿಯಾದ ನೀರು ಬರುತ್ತೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಅಂತ ಹೇಳ್ಬೋದು. ಮಕರ ಜ್ಯೋತಿಯ ದರ್ಶನ ಎಷ್ಟು ಪ್ರಮುಖ ಪ್ರತಿಯೊಬ್ಬರ ಜೀವನದಲ್ಲೂ ಅಂತ. ಜೀವನದಲ್ಲಿ ಬೆಳಕು ಬೇಕು ಮತ್ತು ಜೀವನಾಂಶದಲ್ಲಿ ಬೆಳಕು ಬೇಕು. ತನ್ನೊಳಗೆ ಬೆಳಕು ಬೇಕು ಅಂತಂದರೆ ಭಗವಂತನ ಅನುಗ್ರಹ ಆಗಲೇಬೇಕು. ಭಗವಂತನ ಅನುಗ್ರಹ ಆಗದ ಹೊರತು ಯಾವುದೂ ಕೂಡ ಬೆಳಕು ಅಂತಕ್ಕಂಥದ್ದು ಅಥವಾ ನೆಮ್ಮದಿ, ಬೆಳಕು ಅನ್ನೋದಕ್ಕಿಂತಲೂ ಕೂಡ ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗೋದಕ್ಕೆ ದಾರಿ ಇಲ್ಲ. ಇಲ್ಲಿ ಏನಾಗ್ತದೆ, ಬಹಳ ಮುಖ್ಯವಾಗಿ ಇದು ಜ್ಯೋತಿ ದರ್ಶನ ಇದೆಯಲ್ಲ, ಈ 21 ದಿವಸ ಅಥವಾ 48 ದಿವಸ ಅಥವಾ 108 ದಿವಸ ಅಂತಕ್ಕಂಥ ರೀತಿಯಲ್ಲಿ ಒಂದು ಮಂಡಲ ಪೂಜೆ ಅಥವಾ 41 ದಿವಸ ಅನ್ನೋದಕ್ಕೆಲ್ಲ ಬರ್ತದೆ. ಸಾಮಾನ್ಯವಾಗಿ 41 ದಿವಸಕ್ಕಿಂತಲೂ ಕೂಡ 21 ದಿವಸ ಮತ್ತು 48 ದಿವಸವನ್ನು ಹೆಚ್ಚಾಗಿ ಆಯ್ಕೆ ಮಾಡ್ಕೊಳ್ತಾರೆ ಜನರು, ಅಂದರೆ ವ್ರತ ಮಾಲಾಧಾರಿಗಳು ಅಂತಕ್ಕಂಥ ರೀತಿಯಲ್ಲಿ. ಆ ಸಂದರ್ಭದಲ್ಲಿ ಏನಾಗ್ತದೆ, ಭಗವಂತನ ನಂಬಿಕೆ ಒಂದು ಕಡೆ, ಭಗವಂತನ ನಂಬಿಕೆ ಭಕ್ತಿ ಅಥವಾ ಭಕ್ತಿ ಭಗವಂತನ ಮೇಲೆ ಇರ್ತಕ್ಕಂಥ ಪ್ರೀತಿಯ ಆಧಾರದ ಮೇಲೆ ಮನುಜ ಕುಲವನ್ನು ಸಮಾಜವನ್ನು ಶುದ್ಧೀಕರಿಸ್ತಕ್ಕಂಥದ್ದು ಒಂದು, ಮತ್ತು ತನ್ನೊಳಗೆ ಶುದ್ಧಿ ಆಗ್ತಕ್ಕಂಥದ್ದು, 2 ಮೂಲಗಳಿರ್ತದೆ. ಸಮಾಜವನ್ನು ಶುದ್ಧೀಕರಿಸ್ತಕ್ಕಂಥದ್ದು ಏನಂದರೆ, ಸಾಮಾನ್ಯವಾಗಿ ಏನಾಗುತ್ತೆ, ಮನುಷ್ಯನಿಗೆ ತೊಂದರೆಗಳು ಸಿಕ್ಕಾಕೊಳ್ತಕ್ಕಂಥದ್ದು ಯಾವುದರಿಂದ ಅಂದರೆ ದುಶ್ಚಟಗಳು ಮತ್ತು ದುಷ್ಟ ಆಲೋಚನೆಗಳು ಇಲ್ಲಿ ಬರ್ತದೆ. ದುಶ್ಚಟಗಳು ಅಂತಕ್ಕಂಥದ್ದು ಸಮಾಜವನ್ನು ಹಾಳು ಮಾಡ್ತದೆ. ಆ ಸಮಾಜವನ್ನು ಹಾಳು ಮಾಡುವಂಥ ಒಂದು ಪದ್ಧತಿಯಿಂದ ಸರಿದಾರಿಗೆ ತಂದು ಸಮಾಜವನ್ನು ಶುದ್ಧೀಕರಿಸ್ತಕ್ಕಂಥದ್ದು ಒಂದು ಮಾರ್ಗ. ವಾಪಸ್ ಬಂದೆ. ಈಗಾಗಲೇ ಗರ್ಭಗುಡಿಯಲ್ಲಿ ತಿರುವಾಭರಣ ಭೂಷಿತನಾಗಿ ಈಗ ಅಯ್ಯಪ್ಪ ಸ್ವಾಮಿ ಸಜ್ಜಾಗಿ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಮಗೆ ಆಕಾಶದಲ್ಲೂ ಚಮತ್ಕಾರವನ್ನು ನೋಡಬಹುದು. ಅದೇ ರೀತಿ ಪೊನ್ನಂಬಲಬೇಡು ಬೆಟ್ಟದಲ್ಲೂ ಕೂಡ ನಾವು ಮಕರ ಬೆಳಕನ್ನು ನೋಡಬಹುದು. ಈಗಾಗಲೇ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಒಂದು
ಪಂದಳ ರಾಜನ ರಾಜಮನೆತನದವರ ಕುಟುಂಬ ಸದಸ್ಯರು ಕೂಡ ಅಲ್ಲಿದ್ದಾರೆ, ಗಣ್ಯಾತಿ ಗಣ್ಯರು ಕೂಡ ಇದ್ದಾರೆ. ಈಗಾಗಲೇ ಅಲ್ಲಿ ದೀಪಾರಾಧನೆ ಶುರುವಾಗ್ತಾ ಇದ್ದ ಹಾಗೆ ಅಯ್ಯಪ್ಪ ಸ್ವಾಮಿಗೆ ಆ ಕಡೆ ಒಂದು 2-3 ನಿಮಿಷಗಳ ಅಂತರದಲ್ಲೇ ನಮಗೆ ಪೊನ್ನಂಬಲಬೇಡು ಬೆಟ್ಟದಲ್ಲಿ ಮೊದಲು ಮಕರ ಬೆಳಕಿನ ದರ್ಶನ ಆದರೆ ಮಕರ ಜ್ಯೋತಿಯ ದರ್ಶನ ಕೂಡ ಅಟ್ ದ ಸೇಮ್ ಟೈಮ್ ಆಗುತ್ತೆ. ಹೀಗಾಗಿ ಆತ್ಮ ಜ್ಯೋತಿಯ ದರ್ಶನಕ್ಕಾಗಿ ಅಸಂಖ್ಯಾತ ಕಣ್ಗಳು ಕಾಯ್ತಾ ಇದ್ದಾರೆ. ಎಲ್ಲರೂ ಕಾಯ್ತಾ ಇರುವಂತಹ ಆ ಸುಗಳಿಗೆ ಈಗ ಶುರುವಾಗ್ತಾ ಇದೆ. ಮಕರ ಜ್ಯೋತಿಯ ದರ್ಶನ ಆಗಿದೆ. ನಾನು ಈಗಷ್ಟೇ ಅದನ್ನು ಹೇಳ್ತಾ ಇದ್ದೆ. ಮಕರ ಜ್ಯೋತಿ ಅನ್ನೋದು ಅಯ್ಯಪ್ಪನ ರೂಪ. ಅಯ್ಯಪ್ಪ ಮಕರ ಜ್ಯೋತಿಯ ರೂಪದಲ್ಲಿ ದರ್ಶನ ಕೊಡ್ತಾನೆ ಅನ್ನೋ ನಂಬಿಕೆ. ನೀವೀಗ ನೋಡ್ತಾ ಇದ್ದೀರಾ 3 ಸಲ ಆಕಾಶದಲ್ಲಿ ದೇದೀಪ್ಯಮಾನವಾಗಿ ಪ್ರಕಾಶಿಸಿ ಅದೃಶ್ಯವಾಗಿದೆ. ವೇಷಧಾರಿಯಾಯ ಕಾನನ ವಾಸನ ಸರ್ವಾಭರಣ ವಿಭೂಷಣ ದೃಶ್ಯമായി ವೇಷಧಾರಿಯಾಯ ಕಾನನ ವಾಸನ ದೃಶ್ಯമായി ಆಗಸದಲ್ಲಿ ಕಾಣುವಂತಹ ನಕ್ಷತ್ರವೇ ಮಕರ ಜ್ಯೋತಿ. ಆತ್ಮರೂಪದ ದರ್ಶನ ಇದು ಅನ್ನುವಂತಹ ನಂಬಿಕೆ ಭಕ್ತಾದಿಗಳದ್ದು. ಹೀಗಾಗಿ ಉದ್ಘೋಷ ಕೂಡ ಹರಿಹರ ಸುತನ ಸನ್ನಿಧಾನದಲ್ಲಿ ಮೊಳಗುತ್ತಾ ಇದೆ. ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವಂತಹ ಘೋಷ ವಾಕ್ಯಗಳು ಕೂಡ ಅಲ್ಲಿ ಮೊಳಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಆಗಸದಲ್ಲಿ ಕಾಣ್ತಾ ಇರುವಂತಹ ಮಕರ ಜ್ಯೋತಿಯತ್ತ ಕೈ ಮುಗಿದು ಆನಂದ ಭಾಷ್ಯವನ್ನ ಸುರಿಸ್ತಾ ಇದ್ದಾರೆ. ಅನೇಕರ ಮನಸ್ಸು ಪ್ರಫುಲ್ಲಗೊಳ್ತಾ ಇದೆ. ಈ ಒಂದು ಗಳಿಗೆಗಾಗಿ 41 ದಿನಗಳ ಕಠಿಣ ವ್ರತವನ್ನ ನಾವು ಮಾಡಿದ್ವಿ. ಈಗ ನನಗೆ ನಿಮ್ಮ ದರ್ಶನದ ಮೂಲಕ ಮೋಕ್ಷಕ್ಕೆ ದಾರಿ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಯೊಂದಿಗೆ ಭಕ್ತಾದಿಗಳು ನಮಿಸ್ತಾ ಇರೋದನ್ನ ನೀವು ದೃಶ್ಯಾವಳಿಗಳ ಮೂಲಕ ಗಮನಿಸ್ತಾ ಇದ್ದೀರಾ. ಇನ್ನು ಆಗಸದಲ್ಲಿ ಮಕರ ಜ್ಯೋತಿಯ ದರ್ಶನ ಆಗ್ತಾ ಇದೆ. ಅಯ್ಯಪ್ಪನ ರೂಪವೇ ಈ ಮಕರ ಜ್ಯೋತಿಯ ದರ್ಶನ ಅನ್ನುವಂತಹ ನಂಬಿಕೆ ಸಾವಿರಾರು ವರ್ಷಗಳಿಂದ ಕಂಡು ಬರ್ತಾ ಇದೆ. ಈಗ ನೀವು ನೋಡ್ತಾ ಇರೋದು ಪೊನ್ನಂಬಲಬೇಡು ಬೆಟ್ಟದಲ್ಲಿ. ಅಲ್ಲೂ ಕೂಡ ಅಷ್ಟೇ ಮಕರ ಬೆಳಕು ಕಾಣಿಸುತ್ತೆ. ಆ ಮಕರ ಬೆಳಕು ಕಾಣಿಸೋದು ಬುಡಕಟ್ಟುಗಳು ಮಾನವ ನಿರ್ಮಿತ ಬೆಳಕು ಅಂತಾನೆ ಒಂದು ನಂಬಿಕೆ. ಅದನ್ನು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಭಕ್ತಾದಿಗಳು ನಮಸ್ಕರಿಸ್ತಾರೆ. ಸಾವಿರ ವರ್ಷಗಳಿಂದ 13ನೇ ಶತಮಾನದಿಂದ ಕೂಡ ಇದು ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಈಗಲೂ ಕೂಡ ಉದ್ಘೋಷಗಳು ಮೊಳಗ್ತಾ ಇದೆ. ಅಯ್ಯಪ್ಪ ಭಕ್ತರ ಸಂಭ್ರಮವನ್ನ ನೀವು ದೃಶ್ಯಾವಳಿಗಳ ಮೂಲಕ ಕೂಡ ಗಮನಿಸ್ತಾ ಇದ್ದೀರಾ. ಮಕರ ಜ್ಯೋತಿ ಕಾಣಿಸ್ತಾ ಇದ್ದ ಹಾಗೆ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವಂತಹ ಉದ್ಘೋಷಗಳು ಕೂಡ ಜೋರಾಗಿ ಅಲ್ಲಿ ಸ್ಥಳದಲ್ಲಿ ಮೊಳಗ್ತಾ ಇದೆ. ಅಸಂಖ್ಯಾತ ಭಕ್ತಾದಿಗಳು ಕೂಡ ಆಗಸದತ್ತ ಕೈ ಮುಗಿದು ಮನಸ್ಸಿನಲ್ಲಿರುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಈ ಮೂಲಕ ಮಾಡ್ತಾ ಇದ್ದಾರೆ. ಮಕರ ಸಂಕ್ರಮಣ ದಿನ ಬೆಂಕಿಯನ್ನ ಹಾಕಿ ದೀಪೋತ್ಸವವನ್ನ ಆ ಬುಡಕಟ್ಟು ಜನ ಆಚರಿಸ್ಕೊಂಡು ಬರ್ತಾರಲ್ಲ, ಅದನ್ನ ಮಕರ ಬೆಳಕು ಅಂತ ಕರಿತೀವಿ. ಮಕರ ಬೆಳಕು ಅಂತ ಅದನ್ನ ಹೇಳ್ತಾರೆ. ಇನ್ನೊಂದು ನಕ್ಷತ್ರ ಕಾಣಿಸುತ್ತೆ ನಮಗೆ, ಮಕರ ನಕ್ಷತ್ರ, ಅದನ್ನ ಮಕರ ಜ್ಯೋತಿ ಅಂತ ಹೇಳ್ತಾರೆ. ಅದು ಸಾಕ್ಷಾತ್ ಧರ್ಮಶಾಸ್ತ್ರನೇ ಜನರಿಗೆ ಹಾಗೂ ಪಂದಳ ರಾಜ ಮನೆತನಕ್ಕೆ ಕೊಟ್ಟ ನಂಬಿಕೆಯಂತೆ ಪ್ರತ್ಯಕ್ಷನಾಗಿ ಎಲ್ಲರಿಗೂ ಅಭಯವನ್ನ ಕೊಟ್ಟು ಎಲ್ಲರಿಗೂ ದರ್ಶನವನ್ನ ಕೊಟ್ಟು ಆಶೀರ್ವಾದಿಸಿ ಅದೃಶ್ಯನಾಗ್ತಾನೆ ಅನ್ನುವಂತಹ ನಂಬಿಕೆ ಜನರದ್ದು. ರೈಟ್, ಈಗಷ್ಟೇ ನಾವು ಮಕರ ಜ್ಯೋತಿಯ ದರ್ಶನವನ್ನ ಗಮನಿಸ್ತಾ ಇದ್ರಿ, ಏನ್ ಹೇಳಕ್ಕೆ? ಇದೊಂದು ವಿಶೇಷವಾದಂತಹ ಒಂದು ಕ್ಷಣ, ಎಲ್ಲರಿಗೂ ಕೂಡ ಇದು ಖಂಡಿತವಾಗಿಯೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಂತಹ ಮಕರ ಜ್ಯೋತಿಯ ದರ್ಶನವನ್ನು ಈ ಒಂದು ಪರ್ವಕಾಲದಲ್ಲಿ, ಉತ್ತರಾಯಣ ಪರ್ವಕಾಲದಲ್ಲಿ ಯಾರ್ಯಾರು ಮಾಡಿದಾರೋ ಖಂಡಿತವಾಗಿಯೂ ಅಂಥವರಿಗೆ ನೀವು ಅವಾಗಿಂದಲೂ ಹೇಳ್ತಾ ಇದ್ದೀರಿ ಮೋಕ್ಷಕ್ಕೆ ದಾರಿಯಾಗುತ್ತೆ. ಖಂಡಿತವಾಗಿಯೂ ಸದ್ಗತಿಗೆ ದಾರಿ ಇದೂ ಕೂಡ ಒಂದು ಮೆಟ್ಟಿಲು ಕಲ್ಲಾಗಬಹುದು ಅಲ್ವೇ? ಹಾಗಾಗಿ ಒಂದೊಂದು ಹೆಜ್ಜೆಯನ್ನಿಟ್ಟು ಮನುಷ್ಯ ಮೇಲೆ ಹೋಗಬೇಕು ಅಲ್ವೇ? ಒಂದೇ ಸತಿ ಯಾರೂ ಕೂಡ ಮೋಕ್ಷವನ್ನು ಸೂರೆಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅವನ ಜೀವನದಲ್ಲಿ ಪುಣ್ಯಾಂಶದ ಒಂದು ಬೊಕ್ಕಸಕ್ಕೆ ಇದು ಒಂದು ಬಿಂದುವಾಗಿ ಸೇರಿಕೊಳ್ಳುತ್ತೆ. ಹಾಗಾಗಿ ಅಂತಹ ವಿಶೇಷವಾದಂತಹ ಮಕರ ಜ್ಯೋತಿಯ ದರ್ಶನ ಈ ಒಂದು ಉತ್ತರಾಯಣ ಪುಣ್ಯಕಾಲದಲ್ಲಿ ಮಾಡಿಕೊಳ್ತಕ್ಕಂಥದ್ದು, ಕಣ್ಣು ತುಂಬಿಕೊಳ್ತಕ್ಕಂಥದ್ದು, ಆ ಒಂದು ಸನ್ನಿಧಾನದಲ್ಲಿ, ಆ ಒಂದು ಕ್ಷೇತ್ರದಲ್ಲಿ ವ್ರತಸ್ಥನಾಗಿ ಹೋಗ್ತಕ್ಕಂಥದ್ದು. ಅಲ್ಲಿ ನೋಡಿ ಗೋವು ಕೂಡ ಓಡಿ ಹೋಗ್ತಾ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡ್ತೇವೆ. ಗೋಧೂಳಿ ಮುಹೂರ್ತದಲ್ಲಿ, ಗೋಧೂಳಿ ಅಂದರೆ ಗೋವು ಓಡಿ ಹೋಗ್ತಕ್ಕಂಥ ಒಂದು ಧೂಳಿನ ಒಂದು ವ್ಯವಸ್ಥೆ, ಅಂತಹ ಒಂದು ಶುಭ ಮುಹೂರ್ತದಲ್ಲಿ ಕಿಚ್ಚಾಯಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ನಮ್ಮಲ್ಲಿಯೂ ಕೂಡ ಒಂದು ಕ್ರಮಗಳು ಈ ಒಂದು ಸಂಕ್ರಾಂತಿಯ ಹಬ್ಬದಲ್ಲಿದೆ, ಸಡಗರದಲ್ಲಿದೆ. ಅಂತಹ ಈ ಒಂದು ಸಂಕ್ರಾಂತಿಯ ಪರ್ವಕಾಲದಲ್ಲಿ
ಮುಕ್ಕೋಟಿ ದೇವತೆಗಳ ಒಂದು ಸಾನ್ನಿಧ್ಯ ಇರತಕ್ಕಂತಹ ಗೋವನ್ನು ಪೂಜಿಸ್ತಕ್ಕಂಥದ್ದು ಕೂಡ ಮನುಷ್ಯನಿಗೆ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆದುಕೊಳ್ಳೋದಕ್ಕೆ ಅದು ಒಂದು ದಾರಿ ಮಾರ್ಗ ಅಂತ ಕೂಡ ಹೇಳ್ತೇವೆ. ಗೋ ಸೇವೆ, ಗೋವಿನ ಆರಾಧನೆ, ಗೋವಿಗೆ ಭಕ್ಷ್ಯವನ್ನು ಕೊಡ್ತಕ್ಕಂಥದ್ದು, ವಿಶೇಷವಾದಂಥ ಈ ಒಂದು ಸಂದರ್ಭದಲ್ಲಿ ಗೋವನ್ನು ಕಿಚ್ಚಾಯಿಸ್ತಕ್ಕಂಥದ್ದು, ಅಗ್ನಿ ಸ್ಪರ್ಶ, ಅಗ್ನಿಯನ್ನು ದಾಟಿಸಿ ಉತ್ತರಿಸಿ ಹೋಗ್ತಕ್ಕಂಥದ್ದನ್ನು ವೀಕ್ಷಣೆ ಮಾಡೋದ್ರಿಂದಲೂ ಕೂಡ ಮನುಷ್ಯನ ಪಾಪಗಳು ಪರಿಹಾರವಾಗುತ್ತೆ. ಗುರುಜಿ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಿ? ಎಲ್ರಿಗೂ ಕೂಡ ಅಯ್ಯಪ್ಪ ಒಳ್ಳೆತನ ಮಾಡಲಿ. ಅಲ್ಲಿ ದರ್ಶನ ಮಾಡಿದಂಥವ್ರಿಗೆಲ್ಲ ನೀವು ಪಬ್ಲಿಕ್ ಟಿವಿನಲ್ಲೂ ತೋರಿಸಿದಂಥವ್ರು ಕೂಡ ಇಲ್ಲಿ ದರ್ಶನ ಮಾಡಿದಂಥವ್ರಿಗೂ ಕೂಡ ಅದರ ಪ್ರತಿಫಲಗಳು ಸಿಗುತ್ತೆ. ಯಾಕೆ ಅಂತಂದರೆ ಆ ದರ್ಶನ ಮಾಡಬೇಕಾದ್ರೂ ಕೂಡ ನಾವು ಅಯ್ಯಪ್ಪ ಅಂತ ಸ್ಮರಣೆ ಮಾಡ್ಕೊಂಡು ಕುಂದಿರ್ತೀವಿ. ಹಾಗಾಗಿ ಅದರ ಫಲ ನಿಮಗೆಲ್ಲರಿಗೂ ಕೂಡ ಸಿಗುತ್ತೆ. ಟಿವಿನಲ್ಲಿ ದರ್ಶನ ಮಾಡಿದ್ರೆ ನಮಗೆ ಫಲ ಸಿಗಲ್ವ ಅಂದರೆ ನೀವೂ ಕೂಡ ಫಲ ಸಿಗ್ತೀರಿ. ಯಾಕಂದರೆ ಆ ಜ್ಯೋತಿ ದರ್ಶನ ಅನ್ನೋನ್ನ ಕುತೂಹಲದಿಂದ ಆ ಅಯ್ಯಪ್ಪನ ಸ್ಮರಣೆ ಮಾಡ್ಕೊಂಡು ನಿಮಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ಅಯ್ಯಪ್ಪನ ಸ್ಮರಣೆ ಮಾಡ್ಕೊಂಡು ಕುಂತಿರ್ತೀರಿ. ಹಾಗೆ ಅದರ ಫಲ ನಿಮಗೂ ಕೂಡ ಸಿಗುತ್ತೆ. ಎಲ್ಲರಿಗೂ ಕೂಡ ಜೀವನದಲ್ಲಿ ಬೆಳಕು ಅಂತಕ್ಕಂಥದ್ದು ಪ್ರಾಪ್ತಿಯಾಗಲಿ, ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗಲಿ ಅಂತಕ್ಕಂಥದ್ದನ್ನು ಆ ಅಯ್ಯಪ್ಪನಲ್ಲಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತೀವಿ. ಧನ್ಯವಾದ. ಇಷ್ಟು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟು ಧನ್ಯವಾದ ತಮ್ಮಿಬ್ಬರಿಗೂ ಕೂಡ.